ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 86ನೇ ಹುಟ್ಟುಹಬ್ಬ. ಇವತ್ತು ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಪಾಲಿಗಂತೂ ಬಹಳ ದೊಡ್ಡ ಹಬ್ಬನೇ. ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಡಾಕ್ಟರ್ ರಾಜ್ ಸಮಾಧಿಗೆ ಅಭಿಮಾನಿಗಳು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಪುಷ್ಪವೃಷ್ಟಿಯನ್ನು ಕೂಡ ಗೈಲಾಯಿತು. ಹೆಲಿಕಾಪ್ಟರ್ ಮೂಲಕ ರಾಜ್ ಸಮಾಧಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಕಂಠೀರವ ಸ್ಟುಡಿಯೋಗೆ ಅಭಿಮಾನಿಗಳು ನಟ ನಟಿಯರು ಆಗಮಿಸುತ್ತಲೇ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ರಾಜ್ ಸಮಾಧಿಗೆ ತಮ್ಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ನಟಿ ಚಾಂದಿನಿ ಸೇರಿದಂತೆ ಹೊನ್ನವಳ್ಳಿ ಕೃಷ್ಣ ಸಮಾಧಿಗೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು. ಸ್ಯಾಂಡಲ್ವುಡ್ಗೆ ಸ್ಯಾಂಡಲ್ವುಡ್ಡೇ ಅಲ್ಲಿ ಕಂಡು ಬರ್ತಾ ಇದೆ. ರಾಜ್ ಕುಟುಂಬದವರು ಕೂಡ ಪೂಜೆಯನ್ನ ಸಲ್ಲಿಸಿದ್ರು. ಪುತ್ರರಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಕುಟುಂಬದವರು ಎಲ್ಲರೂ ಸಮಾಧಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದರು. ರಾಜ್ ಸಮಾಧಿ ಬಳಿ ನೆನಪಿನಾರ್ಥಕವಾಗಿ ರಾಘವೇಂದ್ರ ರಾಜ್ಕುಮಾರ್ ಸಸಿ ನೆಡುವಂತಹ ಕಾರ್ಯಕ್ಕೆ ಚಾಲನೆಯನ್ನ ಕೂಡ ಕೊಟ್ಟರು. ಅನ್ನ ಸಂತರ್ಪಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಲಾಯಿತು. ರಾಜ್ ಹಿರಿಯ ಪುತ್ರ ಸ್ವತಃ ಶಿವಣ್ಣನೇ ಮುಂದೆ ನಿಂತು ಅನ್ನ ಸಂತರ್ಪಣೆಯನ್ನ ಅಭಿಮಾನಿಗಳಿಗೆ ನೆರವೇರಿಸಿದರು. ಈ ಮಧ್ಯೆ ಗುಬ್ಬಿಯಿಂದ ಬಂದಂತಹ ಸುಮಿತ್ರಾ ಭಾಯಿ ಅನ್ನುವಂತಹ ಅಜ್ಜಿ ಅಣ್ಣ ಅವರಿಗೆ ವಿಶೇಷ ಹಾರವನ್ನು ಹಾಕಿದ್ರು. ಬೆಂಡು ಬತ್ತಾಸಿನ ಹಾರ ಹಾಕಿ ತಮ್ಮ ಅಭಿಮಾನವನ್ನ ಈ ಅಜ್ಜಿ ಮೆರೆದ್ರು. ಸಂಭ್ರಮ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೇವನ್ ಪಿ ಜೇವೂರ್ ಸಮಾಧಿ ಸ್ಥಳದಿಂದ. ಹಾಗೇನೆ ಅಲ್ಲಿರುವಂತಹ ಕಂಠೀರವ ಸ್ಟುಡಿಯೋದ ಹೊರಾಂಗಣದಿಂದ ನಮ್ಮ ಪ್ರತಿನಿಧಿ ಗಣೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಜೇವೂರ್, ಸಂಭ್ರಮ ಮುಗಿಲು ಮುಟ್ತಾ ಇರೋದು ಕಂಡು ಬರ್ತಾ ಇದೆ. ಅದರಲ್ಲೂ ರಾಜ್ ಕುಟುಂಬಸ್ಥರನ್ನ, ಗಣ್ಯಾತಿ ಗಣ್ಯರನ್ನ ನೋಡಿ ಅಭಿಮಾನಿಗಳು ಹುಚ್ಚೆದ್ದು ಕೂಗ್ತಾ ಇರುವಂತದ್ದು ಕೂಡ ಕೇಳಿ ಬರ್ತಾ ಇದೆ. ಏನೆಲ್ಲ ಕಾರ್ಯಕ್ರಮಗಳು ಇನ್ನು ಮುಂದಿದೆ ಅಂತ? ಹೌದು ಪ್ರತಿಮಾ, ಇವತ್ತು ರಾಜ್ಕುಮಾರ್ ಅವರ ಏನು ಬರ್ಡೇ ಇದೆ, ತುಂಬಾ ವಿಶೇಷವಾದ ಬರ್ಡೇ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯವರೆಗಿನ ಬರ್ತ್ಡೇ ಏನಿತ್ತು ಅದು ನಾರ್ಮಲ್ ಆಗಿ ಅಭಿಮಾನಿಗಳಿದ್ರು, ಕೇಕ್ ಕಟ್ ಮಾಡ್ತಿದ್ರು, ಕೂಗ್ತಿದ್ರು, ಅವರ ಹಾಡುಗಳನ್ನು ಹಾಡ್ತಿದ್ರು. ಆದ್ರೆ ಇವತ್ತೇನು ನಡೀತು, ಹೆಲಿಕಾಪ್ಟರ್ ಮೂಲಕ ಒಬ್ಬ ಅಭಿಮಾನಿ ಏನಿದ್ದಾರೆ ಅವರು ಪುಷ್ಪ ನಮನವನ್ನು ಸಲ್ಲಿಸಿದ್ರು. ಮೊದಲ ಬಾರಿಗೆ ಅನ್ಸುತ್ತೆ ಈ ರಾಜ್ಕುಮಾರ್ ಅವರ ಬರ್ಡೇ ಒಂದು ಸಡಗರ ಸಂಭ್ರಮ ವಿಶೇಷ ಅನ್ಸಿದ್ದು. ಇನ್ನೊಂದು ರಾಜ್ ಫ್ಯಾಮಿಲಿ ಏನಿದೆ ಅವರು ಗ್ರೀನ್ ಡೇ, ಇವತ್ತು ಗ್ರೀನ್ ಗೋ ಡೇ ಶುರು ಮಾಡ್ಕೊಂಡ್ರು. ಯಾಕಂದ್ರೆ ಪರಿಸರದ ಜಾಗೃತಿ ಬಗ್ಗೆ, ಪರಿಸರದ ಬಗ್ಗೆ ಇರುವಂತಹ ಪ್ರೇಮವನ್ನ ಈ ತರ ಅಭಿಮಾನಿಗಳಲ್ಲಿ ಬಿತ್ತು ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಕುಮಾರ್ ಅವರು ಪರಿಸರವನ್ನು ತುಂಬಾ ಪ್ರೀತಿ ಮಾಡುವಂತಹ ಒಬ್ಬ ವ್ಯಕ್ತಿ. ಸೊ ಆ ಪರಿಸರ ಪ್ರೇಮ ರಾಜ್ಕುಮಾರ್ ಅವರ ಅಭಿಮಾನಿಗಳಲ್ಲೂ ಇರ್ಲಿ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೇವಿನ ಮರಗಳನ್ನ ಸಮಾಧಿ ಎದುರುಗಡೆ ಇರುವಂತಹ ಜಾಗದಲ್ಲಿ ಬೇವಿನ ಗಿಡಗಳನ್ನ, ಸಸಿಗಳನ್ನ ನೆಟ್ಟರು ಅಂತ ಹೇಳ್ಬೋದು ಪ್ರತಿಮಾ. ಇನ್ನು ಅಭಿಮಾನಿಗಳ ಒಂದು ಪ್ರೀತಿ ಏನಿದೆ ಪ್ರತಿ ವರ್ಷದಂತೆ ಇವತ್ತು ಕೂಡ ಈ ಸಲ ಅಂದ್ರೆ ಇವತ್ತು ಮತ್ತು ಈ ಸಲ ತುಂಬಾ ಇತ್ತು ಅಂತ ಹೇಳ್ಬೋದು ಪ್ರತಿಮಾ. ಎಸ್, ಹಾಗೇನೆ ಗಣೇಶ್, ಅಲ್ಲಿ ಇರುವಂತಹ ಜನಸಾಗರ ಹೇಗೆ ಕಂಡು ಬರ್ತಾ ಇದೆ? ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆಯಾ ಹೇಗೆ ಅಂತ?
ಆ ಪ್ರತಿಮೆ ಏನಂತ ಹೇಳಿದ್ರೆ ಮುಂಜಾನೆಯಿಂದಲೇ ಕೂಡ ರಾಜ್ಯದ ವಿವಿಧ ಕಡೆಗಳಿಂದ ರಾಜ್ ಸಮಾಧಿಯ ಮುಂಭಾಗದಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಬರ್ತಾ ಇದ್ದಾರೆ. ರಾಜ್ ಅವರ ಬರ್ತಡೆಯನ್ನು ಸಾಕಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸೋದಕ್ಕೆ ನಾವೀಗ ಗಮನಿಸ್ತಾ ಇರ್ಬೋದು. ಸಮಾಧಿಯ ಹೊರಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ 2 ಕ್ಯೂಗಳನ್ನು ಮಾಡಲಾಗಿದೆ. ಒಂದು ರಾಜ್ ಸಮಾಧಿಯ ಏನು ಪ್ರದೇಶ ಇದೆ ಅಲ್ಲಿಗೆ ಹೋಗೋದಿಕ್ಕೆ, ಅಲ್ಲಿ ಹೋಗಿ ರಾಜ್ ಅವರ ಒಂದು ದರ್ಶನವನ್ನು ಪಡೆದು ಆ ನಂತರ ಅಭಿಮಾನಿಗಳು ಹೊರಗೆ ಬರ್ತಾರೆ. ಇನ್ನೊಂದು ಕ್ಯೂನಲ್ಲಿ ನೇರವಾಗಿ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಉಚಿತ ಆಹಾರದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಎಲ್ಲರೂ ಕೂಡ ಇದೆಲ್ಲದರ ಕಾರ್ಯಕ್ರಮದಲ್ಲಿ ತುಂಬಾನೇ ಶಿಸ್ತಿನಿಂದ ಪಾಲ್ಗೊಳ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಸಾಗರೋಪದಿಯಲ್ಲಿ ಈಗಲೂ ಕೂಡ ಅಂದ್ರೆ ರಾಜ್ ಕುಟುಂಬದವರು ಎಲ್ಲರೂ ಕೂಡ ಬಂದು ಹೋಗಿ ಆ ನಂತರ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಇಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತವರು ರಾಜ್ಕುಮಾರ್ ಅವರನ್ನ ತಮ್ಮದೇ ರೀತಿಯಲ್ಲಿ ನೆನೆಸ್ಕೊಳ್ತಿರುವಂತದನ್ನ ನಾವು ಗಮನಿಸಬಹುದು. ಇದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆ ಏನಿದೆ ಅದೆಲ್ಲವೂ ಕೂಡ ಕಲ್ಪಿಸಲಾಗಿದೆ. ಆ ಎಲ್ಲ ವ್ಯವಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮ ರಾಜ್ಕುಮಾರ್ ಅವರ ಬರ್ತ್ಡೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಸಾಧ್ಯವಾಗಿದೆ. ಒಂದು ಕಡೆ ರಾಜ್ ಸಮಾಧಿ, ಅನಂತರ ಅದನ್ನು ನೋಡಿ ಹೋಗುವಂತಹ ಸಂದರ್ಭದಲ್ಲಿ ರಾಜ್ ಸ್ಮಾರಕ ಏನಿದೆ ಅದನ್ನು ನೋಡ್ಲಿಕ್ಕೆ ಅಭಿಮಾನಿಗಳಿಗೆ ಸಿಗ್ತಾ ಇದೆ. ಅಲ್ಲಿಂದ ನಂತರ ಬಂದಂತಹ ಅಭಿಮಾನಿಗಳು ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ನಾವು ಗಮನಿಸ್ತಾ ಇರ್ಬೋದು. ರಾಜ್ ಸಮಾಧಿಯ ಮುಂಭಾಗದಲ್ಲಿ ಗಿಡ ನೆಟ್ಟಿರುವಂಥದ್ದು. ಈ ಗಿಡ ಬೇವಿನ ಗಿಡವನ್ನ ಇಲ್ಲಿ ನೆಟ್ಟಿರುವಂಥದ್ದು. ಈ ಬೇವಿನ ಗಿಡವನ್ನ ನೆಡುವುದರ ಉದ್ದೇಶ ಅಂದ್ರೆ ರಾಜ್ಕುಮಾರ್ ಅವರು ಸಾಕಷ್ಟು ಪರಿಸರ ಪ್ರೇಮಿಯಾಗಿದ್ರು. ಅವರು ಸಾಕಷ್ಟು ಹಸಿರನ್ನು ಇಷ್ಟಪಡ್ತಾ ಇದ್ರು ಅನ್ನುವ ಕಾರಣಕ್ಕಾಗಿ ಈ ಮೂಲಕವಾಗಿ ಜನರಿಗೆ ಒಂದು ಮಾಹಿತಿ ಹೋಗ್ಲಿ, ರಾಜ್ ಬರ್ತ್ಡೇ ದಿನ ಇನ್ನಷ್ಟು ಜನ ರಾಜ್ ಪ್ರೇರಣೆಯಿಂದಾಗಿ ಸಸಿಗಳನ್ನು ಗಿಡಗಳನ್ನು ನೆಡಲಿ, ಆ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಹಸಿರು ಹೆಚ್ಚಾಗ್ಲಿ. ಅದು ಬೇವಿನ ಗಿಡವನ್ನು ಯಾಕೆ ನೆಟ್ಟು ಅದಕ್ಕೆ ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರು ಬೇವಿನ ಗಿಡ ನೆಟ್ಟಿರೋದಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ. ಆರೋಗ್ಯದ ಹಿನ್ನೆಲೆ ಕೂಡ ಇದು ತುಂಬಾನೇ ಸೂಕ್ತ ಆಗಿರೋದ್ರಿಂದ ಬೇವಿನ ಗಿಡವನ್ನು ನೆಟ್ಟಿದೀವಿ ಅನ್ನತಕ್ಕಂಥ ಉತ್ತರವನ್ನು ಕೊಟ್ಟರು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ತುಂಬಾನೇ ಅರ್ಥಪೂರ್ಣವಾಗಿ ಇವತ್ತು ರಾಜ್ ಬರ್ತ್ಡೇಯನ್ನ ಆಚರಿಸೋದಕ್ಕೆ ಮತ್ತು ಅಭಿಮಾನಿಗಳು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರತಿಮಾ. ಎಸ್ ಗಣೇಶ್, ಧನ್ಯವಾದಗಳು. ಹಾಗೆ ಜೇವೂರ್ ತಮಗೂ ಕೂಡ ಧನ್ಯವಾದ ಸಾಕಷ್ಟು ಮಾಹಿತಿಯನ್ನ ಒದಗಿಸಿದಕ್ಕೆ. ರಾಜ್ ಕುಟುಂಬಸ್ಥರನ್ನ ನೋಡ್ಲಿಕ್ಕೆ ರಾಜ್ ಸಮಾಧಿಯಲ್ಲಿ ನೆರೆದಿದ್ದಂತಹ ಅಭಿಮಾನಿ ವರ್ಗ, ರಾಜ್ ಅಭಿಮಾನಿಗಳು ರಾಜ್ಗೆ ನಮನವನ್ನ ಸಲ್ಲಿಸಲಿಕ್ಕೆ ಬಂದಿರುವಂತದ್ದು. ಹಾಗೇನೆ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ನೋಡಿದಂತಹ ಅಭಿಮಾನಿಗಳು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಅಲ್ಲಿ ಕಂಡುಬಂತು. ರಾಜ್ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಾರೆ ಅಭಿಮಾನಿಗಳು. ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.